सोमवार 28 अप्रैल को बीदर के नौबाद में स्थित गवर्नमेंट फर्स्ट ग्रेड कॉलेज में जनपद उत्सव मनाया गया, जिसमें विभिन्न कॉलेजों के छात्र और छात्राओं ने भाग लिया और जनपद कला का प्रदर्शन किया और सभी का मनोरंजन किया। इस कार्यक्रम की अध्यक्षता प्रोफेसर जयश्री प्रभा ने की, जबकि मुख्य अतिथि शंभुलिंग वालदुड्डी, शंकर गानकुंडा, राजकुमार आलूरे, डॉक्टर एलिसा देवदास के अलावा स्टाफ और छात्रों के अलावा भारी संख्या में लोग उपस्थित थे। इस अवसर पर स्टाफ मेंबर्स ने मीडिया से बात की। केपी न्यूज के कैमरामैन महेश टिक्की का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। ಕರ್ನಾಟಕ ಸರ್ಕಾರದ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನೌಬಾದ್ನಲ್ಲಿ ಇವತ್ತಿನ ದಿವಸ ನಾವು ಜಾನಪದ ಉತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಈಗಾಗಲೇ ನಮ್ಮ ಕಾಲೇಜಿನಲ್ಲಿರ್ತಕ್ಕಂತಹ BCom, BSc, BA ಮತ್ತು PG ಡಿಪಾರ್ಟ್ಮೆಂಟಿನ ಎಲ್ಲ ವಿದ್ಯಾರ್ಥಿಗಳು ಈ ಜಾನಪದ ಕಲೆಗಳನ್ನು ಬಹಳ ಅಪರೂಪವಾದಂಥ ವಿಶೇಷವಾದ ಕಲೆಗಳನ್ನು ಅವರು ಹೊರತೆಗೆದಿದ್ದಾರೆ. ಅದರಲ್ಲಿ ಈ ಕುಟ್ಟುವ ಇದನ್ನಾಗಲಿ ಅಥವಾ ಕೇರುವ ಹಾಡುಗಳನ್ನಾಗಲಿ ಅಥವಾ ಈ ರಾಶಿಯ ಹಾಡುಗಳನ್ನಾಗಲಿ ಹೀಗೆ ಅನೇಕ ಹಾಡುಗಳನ್ನು ಹಾಡೋದರ ಜೊತೆಗೆ ತನ್ನ ಕಲೆಯನ್ನು ತೋರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಅನೇಕ ಅತಿಥಿಗಳು ವೇದಿಕೆ ಮೇಲೆ ಇದ್ದರು. ಮುಖ್ಯ ಅತಿಥಿಯಾಗಿ ಶಂಭುಲಿಂಗ್ ವಾಲ್ದಡ್ಡಿ ಅವರು ಕಲಾವಿದರು ಬಂದಿದ್ದರು. ಜೊತೆಗೆ ಮಾನ್ಯ ಪ್ರಾಂಶುಪಾಲರಾದಂತಹ ಜಯಶ್ರೀ ಪ್ರಭಾ ಮೇಡಮ್ ಅವರು ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿದ್ದರು. ಅದೇ ರೀತಿ ಕನ್ನಡ ವಿಭಾಗದ ಡಾಕ್ಟರ್ ರಾಜ್ಕುಮಾರ್ ಅಲ್ಲೂರಿ ಅವರು ಸಹ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹೀಗೆ ಮತ್ತು ಕಲ್ಚರಲ್ ಕಮಿಟಿಯ ಡಾಕ್ಟರ್ ಎಲೀಸ್ ಸರ್ ಸಹ ವೇದಿಕೆ ಮೇಲಿದ್ದರು. ಅದರ ಜೊತೆಗೆ ಅನೇಕ ಎಲ್ಲ ಪ್ರಾಧ್ಯಾಪಕರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿದರು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಬೇಕಾಗ್ತದೆ. ಅದೇ ರೀತಿ ವಿದ್ಯಾರ್ಥಿಗಳು ತಮ್ಮೆಲ್ಲ ಉತ್ಸಾಹವನ್ನು ಮುಂಜಾನೆಯಿಂದ ಸಾಯಂಕಾಲವರೆಗೆ ಈ ಒಂದು ಜಾನಪದ ಕಲೆಯನ್ನು ಪ್ರಚುರ ಮಾಡಲಿಕ್ಕೆ ಅವರು ಸಹಾಯ ಮಾಡಿದರು. ಸೊ ಹೀಗಾಗಿ ನಮ್ಮ ಈ ಕಾಲೇಜಿನಲ್ಲಿ ಅನೇಕ ಜನಪದ ಸಾಹಿತ್ಯವೂ ಸಹ ನಿರ್ಮಾಣ ಆಯಿತು. ಅದೇ ರೀತಿ ಕನ್ನಡದ ವಿಭಾಗದ ಅನೇಕ ಪ್ರಾಧ್ಯಾಪಕರು, ಇಂಗ್ಲೀಷ್ ಪ್ರಾಧ್ಯಾಪಕರು, ಹಿಂದಿ ಪ್ರಾಧ್ಯಾಪಕರು ಹೀಗೆ ಅನೇಕರು ತನ್ನ ಕೆಲಸದಲ್ಲಿ ಅವರು ಸಹಕಾರ ಮಾಡಿದರು. ಜೊತೆಗೆ ಈ ಒಂದು ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರು ಸಹ ಉತ್ತಮವಾಗಿ ತಮ್ಮ ಸಹಕಾರವನ್ನು ನೀಡಿದರು. ಅನೇಕ ಪ್ರಾಧ್ಯಾಪಕರು ಇದರಲ್ಲಿ ಭಾಗವಹಿಸಿದರು. ಹೀಗಾಗಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಪೂರ್ಣ ಆಯಿತು. ಜಿಲ್ಲೆಗೆ ಒಂದು ಸಂದೇಶ ಬಂತು ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳಲು ಇಚ್ಛೆಪಡುತ್ತೇನೆ. ಈ ಕಾರ್ಯಕ್ರಮ ನಾನು ಡಾಕ್ಟರ್ ಜೈ ಭಾರತ್ ಮಂಗೇಶ್ಕರ್, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ಬೀದರ್. ಇದು ಕಾರ್ಯಕ್ರಮ ಒಂದು ದಿವಸ ಇದ್ದಿದ್ರಿ? ಇಲ್ಲ, ಒಂದು ದಿವಸದ ಕಾರ್ಯಕ್ರಮ. ಮುಂಜಾನೆಯಿಂದ ಸಾಯಂಕಾಲವರೆಗೆ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಎಲ್ಲ ಕಾಲೇಜುಗಳು ಒಕ್ಕೂಡಿ ಒಂದು ವಿವಿಧ ಕಾಲೇಜುಗಳಿಂದ ಸಹ ಅನೇಕ ಪ್ರಾಧ್ಯಾಪಕರು ಬಂದು ಹಾಜರಿಯಾಗಿದ್ದರು. ಕೆಲವು ವಿದ್ಯಾರ್ಥಿಗಳು ವಿವಿಧ ಕಾಲೇಜಿನಿಂದ ಸಹ ತಮ್ಮ ಕಲೆಯನ್ನು ತೋರಿಸಿದರು. ಕರ್ನಾಟಕ ಸರ್ಕಾರ ಈ ಒಂದು ಜಾನಪದ ಉತ್ಸವ ಅಂಗವಾಗಿ ನಮ್ಮ ಕಾಲೇಜಿಗೆ ಇದು ಪ್ರತಿ ಕಾಲೇಜಿಗೆ ಈ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಅದೇ ರೀತಿ ಈ ಒಂದು ನಮ್ಮ ಕಾಲೇಜಿನಲ್ಲಿ ಜಾನಪದ ಉತ್ಸವ ಅಂಗವಾಗಿ ನಾವು ಕಾಲೇಜಿನಲ್ಲಿ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಕಾಲೇಜಿನಿಂದ ಯಾವಾಗ ಹೆಂಗೆ ಪ್ರಾರಂಭ ಅಂತಂತಂದರೆ ನಾವು ಬಂಡೆ ಮೇಲೆ ಒಂದು ಯಾತ್ರೆ ಮುಖಾಂತರ ನಾವು ಒಂದು ಕಾರ್ಯಕ್ರಮ ಪ್ರಾರಂಭವಾಯಿತು. ಅದಕ್ಕೆ ಮುಖ್ಯ ಅತಿಥಿಗಳಾದಂಥ ಶಂಭುಲಿಂಗ್ ವಾಲ್ದೊಡ್ಡಿ ಸರ್ ಅವರು ಅತಿಥಿಗಳಾಗಿದ್ದಾರೆ. ಅದೇ ರೀತಿ ನಮ್ಮ ಪ್ರಾಂಶುಪಾಲರು ಡಾಕ್ಟರ್ ಜಯಶ್ರೀ ಪ್ರಭಾ ಮೇಡಮ್ ಅವರು ಇದಕ್ಕೆ ಮುಖ್ಯ ಅಧ್ಯಕ್ಷತೆ ವಹಿಸಿದ್ದರು. ಇದಕ್ಕೆ ನಮ್ಮ CDC ಮೆಂಬರ್ ಆದಂಥ ML ರಹೀಮ್ ಖಾನ್ ಸರ್ ಅವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಬರಲಿಲ್ಲ. ಇಡೀ ನಮ್ಮ ಹೋಲ್ ಕಾಲೇಜು ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ವಿಜೃಂಭಣೆಯಿಂದ ಆಚರಿಸಿದೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಸಹ ಒಳ್ಳೆಯ ರೀತಿಯಿಂದ ಇಲ್ಲಿ ಬಾವಿ ತೋಡೋದಾಗಲಿ, ಆಮೇಲೆ ಬೀಸೋದಾಗಲಿ, ಕುಟ್ಟೋದಾಗಲಿ, ಆಮೇಲೆ ಎಳಮಾಸೆ ಯಾವ ರೀತಿ ನಾವು ಭೂಮಿ ಪೂಜೆ ಮಾಡ್ತೇವೆ ಆ ರೀತಿಯೂ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಭೂಮಿ ಪೂಜೆ ಜೊತೆಗೆ ಒಂದು ಕಲ್ಚರ್ನ ಹಿಂದಿನ ಯಾವ ರೀತಿ ಜಾನಪದ ಮಾಡ್ತೀವಿ ಆ ರೀತಿ ಮುಖಾಂತರ ಇವತ್ತು ಮಕ್ಕಳಿಗೆ ಒಂದು ತೋರಿಸಿಕೊಟ್ಟದಂಥ ನಮ್ಮ ಎಲ್ಲ ಕಾಲೇಜು ಮಿತ್ರರವರಿಗೆ, ಪ್ರಾಧ್ಯಾಪಕರಿಗೆ ಹಾಗೂ ಉಪನ್ಯಾಸಕರ ವೃಂದದವರಿಗೆ ಹಾಗೂ ಉಪನ್ಯಾಸಕರಿಗೆ, ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಉಪಾಧ್ಯಕ್ಷರಾದಂಥ ರಾಜ್ಯ ಸರ್ಕಾರಿ ನೌಕರ ಸಂಘದ ಶ್ರೀಕಾಂತ್ ಪಾಟೀಲ್ ಸರ್ ಅವರು ಇದಕ್ಕೆ ತುಂಬ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಅವರು ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮೆಲ್ಲ ಕಾಲೇಜಿನ ಪ್ರಾಧ್ಯಾಪಕರು ಇದಕ್ಕೆ ಸಹಕಾರ ನೀಡಿದಂಥಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಅದೇ ರೀತಿ ವಿದ್ಯಾರ್ಥಿಗಳು ಸಹ ಇದಕ್ಕೆ ಬೆನ್ನೆಲುಬಾಗಿ ನಿಂತಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಧನ್ಯವಾದಗಳು.